ಎಲ್ಲ ಕಾರ್ಯಕರ್ತರು ನಮ್ಮೆಲ್ಲರೂ ಒಗ್ಗಟ್ಟಾಗಿ ನಿರಂತರವಾಗಿ ಕೋವಿಡ್ ಟೈಮಲ್ಲಿ ನಿರಂತರವಾಗಿ ಸೇವೆ. ಅವಾಗೂ ನಾನು ಕೋವಿಡ್ ಬಂದಿತ್ತು, ನಾನು ಅಷ್ಟು ಓಡಾಡಿದ್ರೂ ನಾನು ಯಾವುದೇ ಲೆಕ್ಕಿಸದೆ ನಾವು ನಿರಂತರವಾಗಿ ಕೆಲಸವನ್ನು ಮಾಡಿದ್ರಿ. ತೋಟಗಳಿಗೆ ಹೋಗಿ ಕ್ಯಾಪ್ಸಿಕಮ್ ಇರ್ಬೋದು, ಬೂದುಗುಂಬಳಕಾಯಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಸೀಬೆಹಣ್ಣು, ಇವೆಲ್ಲವನ್ನು ನಾವೇ ನಮ್ಮ ಹುಡುಗರೇ ಎಲ್ಲ ಹೋಗಿ ಕಿತ್ತು ಅದನ್ನು ತೊಳ್ಕೊಂಡು ತಗೊಂಬಂದು ರೈತರಿಗೆ ಕೊಡೋವಂಥ ವ್ಯವಸ್ಥೆಯನ್ನು ನಾವು ಪ್ರಾಮಾಣಿಕವಾಗಿ ಕೋವಿಡ್ ಟೈಮಲ್ಲೂ ಮಾಡಿದ್ರಿ. ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಈ ಭಾಗದಲ್ಲಿ ನಾವು ನಿರಂತರವಾಗಿ ಜನರ ಮಧ್ಯೆ ಇದ್ದೀವಿ. ಅದಕ್ಕೆ ಜನ ಇವತ್ತೂ ನನಗೆ ಎಲ್ಲಿ ಹೋದ್ರೂ ಅಣ್ಣ ನಿಮಗೊಂದು ಅವಕಾಶ ಮೊನ್ನೆ ಕೊಟ್ಟಿದ್ರೆ MLA ಆಗ್ಬಿಟ್ಟಿರ ಅಣ್ಣ ಅಂತ ಭಾಳಷ್ಟು ಜನ ನಮಗೆ ಸಿಕ್ಕ. ಕಾಂಗ್ರೆಸ್ನವ್ರ ಬಾಯಲ್ಲಿ ಬರ್ತದೆ, ದಳದವ್ರ ಬಾಯಲ್ಲಿ ಬರುತ್ತೆ. ಪ್ರತಿಯೊಬ್ಬ ನಾಗರಿಕ 3 ಸರಿ ನೀವು ಇಷ್ಟು ಕೆಲಸ ಮಾಡಿದ್ದೀರಾ, ದೇವರು ನಿಮ್ಮನ್ನು ಕೈ ಹಿಡಿಬೇಕಾಗಿತ್ತು, ಹಿಡಿಲಿಲ್ಲ ಅಂತ ಭಾಳಷ್ಟು ಜನ ಅವರೇ ಕೊರಗ್ತಾರೆ. ನನಗೆಲ್ಲೋ ಒಂದು ಕಡೆ ಅವ್ರ ಮಾತುಗಳು ಕೇಳ್ದಂಗೆ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆಂದರೆ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಕಾರ್ಯಕರ್ತರ ಬಳಗ. ಇವತ್ತು ನನ್ನ ಕೈ ಬಿಡದೆ ನಾವು ಯಾರ್ಯಾರು ಕಾರ್ಪೊರೇಷನ್ ಟಿಕೆಟ್ ಕೊಟ್ಟಿದ್ದೋ ಅಷ್ಟು ಜನ ಇವತ್ತು ನನ್ನ ಜೊತೆಯಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡೋವಂಥದ್ದು. ನಮ್ಮೆಲ್ಲ ಕಾರ್ಯಕರ್ತರು, ಅನೇಕ ಕಾರ್ಯಕರ್ತರು ಅವ್ರು ಯಾವುದೇ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೂ ನನ್ನ ಜೊತೆಲಿ ಇವತ್ತು ನಾವಿದ್ದೀರಿ ನಡೆಯೋಣ, ಏನು ಬೇಕಾದ್ರೂ ಮಾಡೋಣ ಅಂತ ಹೇಳಿ ಇವತ್ತು ಅವರೇ ಈ ಸಂಕ್ರಾಂತಿ ಸಂಭ್ರಮ ಮಾಡಬೇಕು ಅಂತ ಇವರೇ ಎಲ್ಲ ಪ್ಲ್ಯಾನ್ ಮಾಡಿ ಈ ಥರ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡೋಣ. ಮೊನ್ನೆ ರೀಸೆಂಟಾಗಿ 1 ತಿಂಗಳ ಹಿಂದೆ ನಾವು ಲಲಿತ ಸಹಸ್ರನಾಮ ಮಾಡಿದ್ರಿ. ನಮ್ಮ ಸಹಕಾರ ನಗರ ಆಟದ ಮೈದಾನದಲ್ಲಿ 1,500 ಮಹಿಳೆಯರು ವಾಲಂಟ್ರಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು. ಆಮೇಲೆ ನಮ್ಮ ಕೈನಲ್ಲೇ ಮಾಡೋಕ್ಕಾಗಿಲ್ಲ, ಇನ್ನೂ ಹೆಚ್ಚಾಗಿ ನಮಗೆ ಫೋನ್ಗಳು ಬಂತು. ಇನ್ನು ಇಲ್ಲ, ನಾವು ಅಷ್ಟಕ್ಕೆ ನಾವು ಸೀಮಿತ ಮಾಡಿದ್ವಿ, ಬೇಕಾದ್ರೆ ನೀವು ಪ್ರೇಕ್ಷಕರಾಗಿ ಬಂದು ಬೇಕಾದ್ರೆ ಭಜನೆ ಮಾಡಿ, ಆದರೆ ಕಳಸ ಪೂಜೆ ಇದು ಮಾಡೋದಕ್ಕೆ ನಿಮಗೆ ಅವಕಾಶ ನೆಕ್ಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿ ಕಳಿಸಿದ್ರಿ. ಈ ಥರ ನಾವು ಸೋತರು ನಿರಂತರವಾಗಿ ಯಾವುದೋ ಒಂದು ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ನಿರಂತರವಾಗಿ ಮಾಡ್ತಾ, ಒಂದು ಫ್ಲಡ್ ಆಗಲಿ ರಾತ್ರಿ ನಿದ್ದೆ ಇಲ್ದಿರ ಎಲ್ಲ ಹೋಗಿವಿ. ನಮ್ಮೆಲ್ಲ ಕಾರ್ಯಕರ್ತರು ಈ ನಮ್ಮ ಈ ಭದ್ರಪ್ಪ ಲೇಔಟು ಮತ್ತು ಇಲ್ಲಿ ಈ ಭಾಗದಲ್ಲಿ ತಿಂಡ್ಲು ಭಾಗದಲ್ಲಿ ಫ್ಲಡ್ ಆದಾಗ ರಾತ್ರಿ ನಾವು JC ಅವ್ರನ್ನ ಕರೆಸ್ಕೊಂಡು ಗಾಡಿ ಇಲ್ಲ ಅಂದ್ರೂ ಫೈರ್ ಗಾಡಿಗಳನ್ನ ತರಿಸಿ ನೀರುಗಳನ್ನ ಎಳ್ಸಿರೋದು, ಇವೆಲ್ಲ ನಿರಂತರವಾಗಿ ಮಾಡಿರೋ ಕೆಲಸಗಳು. ನಾವೇನು ಸುಮ್ಮನೆ ಕೂರಲಿಲ್ಲ, ನಿರಂತರವಾಗಿ ನಮ್ಮ ಕಾರ್ಯಕರ್ತರು ಸುಮ್ಮನೆ ಕೂರೋದಕ್ಕೂ ಬಿಡೋದಿಲ್ಲ. ಸುಮಾರು 28,000 ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ದೆ, 38,000 ವೋಟರ್ ID ಮನೆಗೂ ಯಾರು ಯೂತ್ಸು 18 ವರ್ಷ ತುಂಬಿರೋ ಅಂಥ ಯುವತಿಯರನ್ನ ಇವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲರಿಗೂ ವೋಟರ್ ID ಮಾಡಿಸ್ಕೊಡೋವಂಥ ಸೀನಿಯರ್ ಸಿಟಿಸನ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ಗಳಿರ್ಬೋದು, ಎಲ್ಲವನ್ನು ನಿರಂತರವಾಗಿ ನಾವು ಮಾಡಿದ್ರಿ. ಎಲ್ಲದಕ್ಕೂ ನನ್ನ ಕಾರ್ಯಕರ್ತರೇ ನನಗೆ ಬೆಂಗಾವಲು. ಅವರ ಸಮ್ಮುಖದಲ್ಲೇ ಆಗಿರೋವಂಥದ್ದು. ಇವತ್ತು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಯೋಜನೆ ಮಾಡಿದ್ದಾರೆ. ಬಹುಶಃ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಏಕೆಂದರೆ 4 ದಿವಸಗಳ ಕಾಲ ಸಂಕ್ರಾಂತಿ ಸಂಭ್ರಮ. ನಮ್ಮ ಈ ಭಾಗದಲ್ಲಿ ಇರುವಂಥವರೆಲ್ಲ ಅನೇಕ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇರುವಂಥವ್ರು ಎಲ್ಲ, ಇಡೀ ಕರ್ನಾಟಕದ ಜನ ಇಲ್ಲಿ ವಾಸ ಮಾಡ್ತಾರೆ. ಯಾಕೆಂದರೆ ಅವರೆಲ್ಲ HMT, BEL, HAL ಯಾವ್ಯಾವ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರೆಲ್ಲ ರಿಟೈರ್ಡ್ ಆದಮೇಲೆ ಇಲ್ಲೇ ಸೈಟ್ಗಳು ತೊಗೊಂಡು ಇವರು, ಅವರಿಗೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಹಿಂದುತ್ವ, ನಮ್ಮ ಹಬ್ಬಗಳ ಹಿನ್ನೆಲೆ ಏನೂ ಗೊತ್ತಿಲ್ಲ. ಅದನ್ನು ತಿಳಿ ಹೇಳಬೇಕು, ಮಾಡಬೇಕು, ನಾವು ಅವ್ರಿಗೆ ತೋರಿಸ್ಬೇಕು. ಯಾಕೆಂದರೆ ನಾವು ಅಂತೆಂಥ ಕಾರ್ಯಕ್ರಮನ ಇಟ್ಕೊಂಡು ರಂಗೋಲಿ ಸ್ಪರ್ಧೆ, ನಾವು ಗಿಲ್ಲಿ ದಾಂಡ್ಲು, ಗೋಲಿ ಆಡೋ ಅಂಥದ್ದು, ನಾವು ಗುಂಡೆತ್ತೋ ಅಂಥದ್ದು. ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ಸು, ಗುಂಡೆತ್ತಿ ಪ್ರೈಸಸ್ ಕೊಡೋ ಅಂಥದ್ದು. ಆಮೇಲೆ ಟಗರು ಫೈಟು, ನಿಮ್ಗೆ ಗೊತ್ತಿರಲಿ ಟಗರು. ನಾವು ಅನೇಕ ಮಕ್ಕಳು ಫಿಲಿಮಲ್ಲಿ ನೋಡಿರ್ಬೋದು ಟಗರದು, ರಿಯಲ್ಲಾಗಂತೂ ನೋಡೋಕ್ಕಾಗಲ್ಲ. ಅದು ತೂಕ ಭಾರ ಹೊರೋ ಅಂಥದ್ದು. ಅದ್ರಿಗೆ ಎಲ್ಲದಕ್ಕೂ ನಾವು ಪ್ರೈಸ್ ಕೊಡೋಂಗೆ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಉತ್ತೇಜನ ಕೊಡಬೇಕು. ಆ ಮಕ್ಕಳ ಪ್ರತಿಭೆಯನ್ನು ಗುರುತಿಸ್ಬೇಕು. ಆ ಮಕ್ಕಳು ಹೇಗೆ ಅನ್ನೋದನ್ನು
ಅವರ ಪ್ರತಿಭೆ ಏನು ಅನ್ನೋದನ್ನು ಗುರುತಿಸ್ಬೇಕು ಅಂತೇಳಿ ಈಗಾಗಲೇ ಸ್ಕೂಲ್ಗಳೆಲ್ಲ ರಿಜಿಸ್ಟ್ರೇಷನ್ ಮಾಡಿ ಅವರ ಪ್ರತಿಭೆಯನ್ನು ಸ್ಟೇಜ್ ಮೇಲೆ ತೋರಿಸೋ ಅಂಥದ್ದು. ಹಾಗೆ ಡ್ರಾಯಿಂಗ್ ಸ್ಪರ್ಧೆ, ಅದಕ್ಕೂ ಬಹುಮಾನಗಳೆಲ್ಲ ಇಟ್ಟಿದ್ದೀವಿ. ಹೆಣ್ಮಕ್ಳು ಮನೆ ಬಿಟ್ಟರೆ ಟಿ ವಿ ಬಿಟ್ಟರೆ ಅವ್ರ ಮನೆ, ಗಂಡ ಹೆಂಡತಿ ಮಕ್ಕಳು, ಇಷ್ಟೇ ಅವ್ರ ಜೀವನ. ಅವರು ಆಚೆಗಡೆ ಬಂದು ತಮ್ಮ ಪ್ರತಿಭೆಯನ್ನು ತೋರಿಸ್ಲಿ ಅಂಥೇಳಿ ಇವತ್ತು ರಂಗೋಲಿ ಸ್ಪರ್ಧೆ ಅದನ್ನು ನಾವು ಮಾಡಿಸಿರೋವಂಥದ್ದು. ಅದಕ್ಕೂ ಪ್ರೈಸಸ್, ಒಳ್ಳೊಳ್ಳೆ ಪ್ರೈಸಸ್ಸನ್ನು ಅದನ್ನು ಇಟ್ಟಿದ್ದೀವಿ. ಅನೇಕ ಈ ಥರ ಗುಂಡೆತ್ತೋದ್ರಿಂದ ಹಿಡಿದು ಎಲ್ಲ ಕಾರ್ಯಕ್ರಮ, ದೇಸಿ ಹಸುಗಳು ತರಿಸ್ತೀವಿ, ಎತ್ತಿನ ಗಾಡಿ ತೊಗೊಂಬಂದು ಅಲ್ಲಿ ಇಡ್ತೀವಿ. ನಾವು ಅವರೇ ಬೇಳೆಯಿಂದ ಎಷ್ಟು ಫುಡ್ಡು ಮಾಡ್ತಾರೆ ಅನ್ನೋ ಅಷ್ಟು ಸ್ಟಾಲ್ಗಳನ್ನ ಹಾಕುವಂಥ ವ್ಯವಸ್ಥೆ, ಸುಮಾರು 50ರಿಂದ 60 ಸ್ಟಾಲ್ಗಳಾಗ್ತಾಯಿದ್ದೀವಿ ಇವತ್ತು. ಆ ಭಾಗದಲ್ಲಿ ಅವರೆಕಾಯಿ, ಬೇಳೆ, ಕಡಲೆಕಾಯಿ, ಆಮೇಲೆ ಗೆಣಸು, ಕಬ್ಬು, ಇವನ್ನೆಲ್ಲವನ್ನು ಕಮ್ಮಿ ರೇಟಲ್ಲಿ ಮಾರಬೇಕು ಅಂತ ಹೇಳಿ ಈಗಾಗಲೇ ಸ್ಟಾಲ್ಗಳನ್ನ ಹಾಕೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಒಳ್ಳೆ ಕಾರ್ಯಕ್ರಮಗಳು, ಏನು ಜೀ ಕನ್ನಡದಲ್ಲಿ ಆಡೋವಂಥವ್ರು ಎಲ್ಲ ಒಳ್ಳೆ ಪ್ರತಿಭೆ. ದಿಹಾ ಹೆಗ್ಡೆ ಅಂತ ನಿಮ್ಗೆ ಗೊತ್ತಿರಬೇಕು. ಐಡಿಯಲ್ ಇದರಲ್ಲಿ ಬಾಂಬೆಯಲ್ಲಿ ಅಮ್ಮ ಒಳ್ಳೆ ಸಾಂಗ್ಸ್ಗಳಾಡಿ ಒಳ್ಳೆ ಫೇಮಸ್ ಆಗಿರೋಂಥ ಆ ಹೆಣ್ಮಗುನು, ಚಿಕ್ಕ ಮಗು, ಅದು ಬರ್ತಾಯಿದೆ ಇಲ್ಲಿಗೆ. ಆಮೇಲೆ ಗುರುರಾಜ್ ಹೊಸಕೋಟೆ ಅವರು, ನಮ್ಮ ಪರಂಪರೆ, ನಮ್ಮ ಹಿಂದುತ್ವ, ನಮ್ಮ ಇದು ಏನು ಅನ್ನೋದನ್ನು ಅವರು, ನಾನು ಹಣಕ್ಕಾಗಿ ಅಲ್ಲ, ನಾನು ಜಾನಪದವನ್ನು ಇಡೀ ನಮ್ಮ ದೇಶಕ್ಕೆ ತೋರಿಸ್ಬೇಕು, ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು, ನೀವೆಂಥ ಒಳ್ಳೆ ಕೆಲಸ ಮಾಡಿದ್ರಿ, ಮಾಡ್ತಾಯಿರೋ ಕಾರ್ಯಕ್ರಮ ನಾನು ಬರ್ತೀನಿ ಅಂತ ಅವ್ರು ಬರ್ತಾಯಿದ್ದಾರೆ. ಪ್ರೊಫೆಸರ್ ಕೃಷ್ಣೇಗೌಡರು, ಅವ್ರದ್ದೊಂದು ದಿನ ಕಾರ್ಯಕ್ರಮ ಇದೆ. ನಗೆ ಹಬ್ಬ ಅವ್ರದ್ದೊಂದು ಕಾರ್ಯಕ್ರಮ ಇದೆ. ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮ ಇದೆ. ಈ ಥರ ನಿರಂತರವಾಗಿ ಪ್ರಾಮಾಣಿಕವಾಗಿ ಈ ಭಾಗದ ಜನತೆಗೆ ಒಳ್ಳೆಯದಾಗಲಿ ಅನ್ನೋ ಕಲ್ಪನೆ ಇಟ್ಕೊಂಡು ನಾವು ಈ ಸಂಕ್ರಾಂತಿ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಬಹುಶಃ ಸಂಕ್ರಾಂತಿ ಸಂಭ್ರಮವನ್ನು ಮಾಡ್ತಾಯಿದ್ದೀವಿ. ಮಾಧ್ಯಮ ಮಿತ್ರರು, ನೀವು ಇದನ್ನು ಪ್ರಚಾರ ಕೊಡಬೇಕು ಆದಷ್ಟು. ಯಾಕೆಂದರೆ ನಮ್ಮ ಸೊಗಡು, ನಮ್ಮ ಹಳ್ಳಿಯ ಸೊಗಡು ಏನು ಅನ್ನೋದನ್ನು ನಿಮ್ಮ ಮುಖಾಂತರ ಆದ್ರೇ ಅದಕ್ಕೊಂದು ಬೆಲೆ. ಯಾಕೆಂದರೆ ನಾವೆಲ್ಲೋ ಮಾಡಿ ಅನೇಕರು ಗೊತ್ತಿರಲ್ಲ, ಅಯ್ಯೋ ಅಂಥ ಒಳ್ಳೆ ಕಾರ್ಯಕ್ರಮ ಆಯ್ತಲ್ಲಪ್ಪ, ನಮ್ಗೆ ಹೇಳಲಿಲ್ಲ, ನಮ್ಗೆ ಗೊತ್ತಿದ್ರೆ ನಾವು ಹೋಗಿವಿ ಅನ್ನೋದು ನಮಗೆ. ಯಾಕೆಂದರೆ ಈಗ ಪ್ರಚಾರದ್ದು ಸ್ವಲ್ಪ ಕೊರತೆ ಆಗಿದೆ. ಯಾಕೆಂದರೆ ಸಡನ್ಲಿ ಇವೆಲ್ಲ ಫಿಕ್ಸ್ ಆಗಿದ್ದು ಕಾರ್ಯಕ್ರಮಗಳು. ಎಲ್ಲರನ್ನೂ ನಾವು ಗೆಸ್ಟ್ಗಳ್ನ ಹಂಗೆ ಮಾನ್ಯ ವಿಜೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷರು, ಅವರು ಬರ್ತಾಯಿದ್ದಾರೆ. ವಿರೋಧ ಪಕ್ಷದ ನಾಯಕರು ಬರ್ತಾಯಿದ್ದಾರೆ, ಅಶೋಕ್ ಅವರು. ಹಾಗೆ ಸದಾನಂದ ಗೌಡರು, ಮಾಜಿ ಇಲ್ಲಿನ MP ಅವ್ರು ಬರ್ತಾಯಿದ್ದಾರೆ. ಈಗಿನ MP ನಮ್ಮ ಶೋಭಾ ಮೇಡಮ್ ಅವರು ಬರ್ತಾಯಿದ್ದಾರೆ. ಹಾಗೆ CT ರವಿಯವರು ಬರ್ತಾಯಿದ್ದಾರೆ. ರವಿಯವರು MLC ರವಿಯವರು ಬರ್ತಾಯಿದ್ದಾರೆ. SR ವಿಶ್ವನಾಥ್ ಅವರು, ನಮ್ಮ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಅವರು ಭಾಗಿಯಾಗ್ತಾಯಿದ್ದಾರೆ. ಒಳ್ಳೊಳ್ಳೆ ಎಲ್ಲ ಮುಖಂಡರುಗಳು ಇದರಲ್ಲಿ ಭಾಗಿಯಾಗ್ತಾಯಿದ್ದಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡು ಬರ್ತದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಕಾರ್ಯಕರ್ತರು ನಿರಂತರವಾಗಿ 10 ದಿನಗಳಿಂದ ಒಂದು ಸಮಯ ಇಲ್ದಿರೋನು ಅವರು ಕೆಲಸ ನಿರಂತರವಾಗಿ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಯಾವತ್ತು ಪ್ರಾರಂಭ ಆಗುತ್ತೆ ಸರ್? ಇದು 11ನೇ, ನಾನು ಪಾಂಪ್ಲೆಟ್ ತಮಗೆಲ್ಲ ಕೊಟ್ಟಿದ್ದೀನಿ. 11ನೇ ತಾರೀಕು 6 ಗಂಟೆಗೆ ಉದ್ಘಾಟನೆ ಆಗ್ತದೆ. ಶೋಭಾ ಮೇಡಮ್ ಅವರು, ನಮ್ಮ MP ಅವರು ಉದ್ಘಾಟನೆ ಮಾಡ್ತಾರೆ. MLC ರವಿಯವರು ಇರ್ತಾರೆ ಆ ಟೈಮಲ್ಲಿ. ಮಾರನೇ ದಿನ, 2ನೇ ದಿನ ನಮ್ಮ ಸದಾನಂದ ಗೌಡರು, CT ರವಿಯವರು ಇರ್ತಾರೆ. 3ನೇ ದಿನ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ಹಾಗೂ SR ವಿಶ್ವನಾಥ್ ಇರ್ತಾರೆ. ಫೈನಲ್ಲಾಗ R ಅಶೋಕ್ ಅವರು, 14th R ಅಶೋಕ್ ಅವರು ಬರ್ತಾರೆ. ಸ್ಥಳ ತಾರೀಕು 11ರಿಂದ 14ನೇ ತಾರೀಕುವರೆಗೂ NTI ನಮ್ಮ ಸುವರ್ಣ ಮಹೋತ್ಸವ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ. ಯಾಕೆಂದರೆ ನಮಗೆ ಫುಲ್ ಫ್ಲೆಡ್ಜಾಗಿ 12th ಶಾಪ್ಸ್ಗಳು, 11th ಕಮ್ಮಿ ಇರ್ತವೆ, 12th ಫುಲ್ಲು ಫ್ಲೆಡ್ಜಾಗಿ ಕಾರ್ಯಕ್ರಮ ಅಲ್ಲಿ ಇದಾಗುತ್ತೆ. ದಯವಿಟ್ಟು ಎಲ್ಲ ದಿನವೂ 4 ದಿನವೂ ನಮ್ಮ ಎಲ್ಲ ಜನರು ಇದನ್ನು ಸದುಪಯೋಗ ಪಡಿಸ್ಕೊಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಮಕ್ಕಳು ಕರ್ಕೊಂಬರ್ಬೇಕು. ತನ್ನ ಸಂಸಾರದ ಜೊತೆ ಬಂದರೆ ಅವರ ನಮ್ಮ ಹಳ್ಳಿಯ ಸೊಗಡು ಏನು ಅನ್ನೋದು ಅವ್ರಿಗೆ ನೇರವಾಗಿ ಅರ್ಥ ಆಗ್ತದೆ.
4 ದಿನ ಎಷ್ಟು ಸಾವಿರ ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ ಸರ್? ನಮಗೆ ಬಹುಶಃ ಪ್ರತಿದಿನ ಒಂದು 5,000 ಜನ ಸೇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಮಕ್ಕಳು ಎಲ್ಲ ಕಾರ್ಯಕ್ರಮ ಇರೋದ್ರಿಂದ ಅವ್ರ ತಂದೆ ತಾಯಿಗಳು ಎಲ್ಲ ಬರೋಕ್ಕೆ, ಯಾಕೆಂದರೆ ಇವಾಗ ಸ್ಕೂಲ್ದೇ ನಾನು ನೋಡ್ತಾ ಇದ್ದೀನಿ ಭಾಳ ಇಂಟ್ರೆಸ್ಟ್ ಆಗಿದ್ದಾರೆ ಎಲ್ಲ. 14 ಸ್ಕೂಲು ನಾವು ಮಾತಾಡಿರೋದು, ಅವರು 17, ಈಗ ಹೊಸ್ದಾಗಿ 3 ಆಗಿದೆ. 17 ಸ್ಕೂಲಲ್ಲಿ ಆಗಿರುವಂಥದ್ದು ಅಂದರೆ ಅಷ್ಟು ಮಹಿಳೆಯರು ರಂಗೋಲಿ ಹಾಕೋರೆ ಒಂದು 500 ಜನ. ಇನ್ನು ಅವ್ರು ರಂಗೋಲಿ ಹಾಕಿ ಬಿಡಿಸಿರೋದನ್ನು ಅವ್ರು ನೋಡೋಕೆ ಅವ್ರ ಮನೆಯವರು ಎಲ್ಲ ಬಹುಶಃ ಡೈಲಿ ಒಂದು 5,000 ಮೇಲೆ ಜನ ಇನ್ನು ದಿನಸಿ ಇವೆಲ್ಲ ಇರೋದ್ರಿಂದ 5,000 to 10,000 ಆಗ್ಬೋದು. ಫೈನಲ್ ಅಂತೂ ಈ ನಮ್ಮ ಟಗರು ಫೈಟ್ ನೋಡೋದಕ್ಕೆ ಬೇಕಾದಷ್ಟು ಜನ ನನಗೆ ಉತ್ತರ ಕರ್ನಾಟಕದವ್ರು ಫೋನ್ ಮಾಡ್ತಾರೆ, ಏನು ನಮ್ಮ ಕಾರ್ಯಕ್ರಮನ ಇಲ್ಲಿ ಮಾಡ್ತಾಯಿದ್ದೀರಾ, ಭಾಳ ಸಂತೋಷ, ಯಾವತ್ತು ಏನು ಅಂತ ನಮಗೆ ಅವರೆಲ್ಲ ಕೇಳ್ತಾ ಇದ್ದಾರೆ. ಭಾಳ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮಗಳು ಮೂಡಿ ಬರ್ತವೆ. ಮೊನ್ನೆ ನಾನು ನಿಮ್ಮ ಇದರಲ್ಲಿ ನೋಡಿದೆ, ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಈ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಿದ್ರು. ಅಧ್ಯಕ್ಷರಿಗೆ ಅನುಭವದ ಕೊರತೆ ಮತ್ತು ಪಾರ್ಟಿಯಲ್ಲಿ ಸಕ್ರಿಯವಾಗಿ ಅವರು ಇಲ್ಲದೇ ಇದರಿಂದ ಅವರಿಗೆ ಮಾಹಿತಿ ಕೊರತೆ ಇತ್ತು. ಪಾಪ ಅದನ್ನೇ ಕೊಟ್ಟರು. ಅವರು 2023 ಎಲೆಕ್ಷನ್ ಬಗ್ಗೆ ಮಾತಾಡಿದ್ರು. ಅದಕ್ಕೆ ಮೊದಲು MP ಎಲೆಕ್ಷನ್ನು ಸನ್ಮಾನ್ಯ ಈಗಿನ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಕ್ಯಾಂಡಿಡೇಟ್. ಅವ್ರದ್ದೇ ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂನ್ಸಿ. ರವಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ವಿ. ಅವತ್ತು ನಾವು 38,000ಕ್ಕೂ ಹೆಚ್ಚು ಮತಗಳನ್ನು ನಮ್ಮ ಸದಾನಂದ ಗೌಡರಿಗೆ ನಾವು ಕೊಡಿಸೋದ್ರಲ್ಲಿ ಯಶಸ್ವಿ ಆದ್ವಿ ಬ್ಯಾಟರಾಯನಪುರದಲ್ಲಿ. ಸರ್, ಮೊನ್ನೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತಲೇ ಗೊತ್ತಿಲ್ಲ. ಅವರು ಅದನ್ನು ಲೀಡ್ ಅಂತ ಅಂದ್ಕೊಂಡಿದ್ದಾರೆ. ಸರ್, MP ಎಲೆಕ್ಷನ್ಗೆ ಕಾರ್ಯಕರ್ತರು ಕೆಲಸ ಮಾಡಬೇಕು, ನಾವು ಒಪ್ತೀನಿ. ಕಾರ್ಯಕರ್ತರು ಮನೆಗೆ ಹೋಗಿ ವೋಟರ್ ಲಿಸ್ಟ್ ಕೊಡೋದು, ಸ್ಲಿಪ್ ಕೊಡೋದು, ಇದನ್ನು ಮಾಡ್ತೀವಿ, ನಾವು ಮಾಡಿದ್ವಿ. ಆದರೆ ದೇಶದ ಎಲೆಕ್ಷನ್ನು, ಮಾನ್ಯ ನರೇಂದ್ರ ಮೋದಿಯವರ ಮುಖ ನೋಡಿ ವೋಟ್ ಮಾಡೋಂಥ ಎಲೆಕ್ಷನ್ನು. ಯಾವೊಬ್ಬ ಸಣ್ಣ ಪುಟ್ಟ ಕಾರ್ಯಕರ್ತರು ಇರ್ಬೋದು, ಆದರೆ ದೇಶ ಅಂತ ಬಂದಾಗ ಕರ್ನಾಟಕದ ಜನ ಭಾಳಷ್ಟು ವೋಟ್ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ನನ್ನ ಅನುಭವ ಮತ್ತು ಆ ಎಲೆಕ್ಷನ್ಗಳಲ್ಲಿ ಸಕ್ರಿಯವಾಗಿ ಅವ್ರು ಭಾಗವಹಿಸದೇ ಇದ್ದಿದ್ದು ಅವ್ರಿಗೆ ಆ ಸುಳ್ಳು ಮಾಹಿತಿ ಕೊಟ್ಟಿರೋದು ತುಂಬ ಏನೋ ಇದೆ. ನಮ್ಮ ಪಾರ್ಟಿ ಬಗ್ಗೆ ಹೆಮ್ಮೆಯಾಗಿ ಹೇಳ್ಕೊಂಡಿದ್ದಾರೆ, ಲೀಡ್ ಕೊಟ್ಟಿದ್ದಾರೆ ಅಂತ. ಅದು ಅವರು ಒಂದು ಹಿಂದೆ 10 ವರ್ಷದ ಹಿಂದೆ ಕಾಂಗ್ರೆಸ್ಸಲ್ಲಿದ್ದವರು. ಆಮೇಲೆ MP ಎಲೆಕ್ಷನ್ಗೆ ಅವರೇನು ಸಕ್ರಿಯವಾಗಿ ಇರಲಿಲ್ಲ ಕೃಷ್ಣ ಬೈರೇಗೌಡರು ನಿಂತಾಗ. ಈಗ ಸಕ್ರಿಯವಾಗಿದ್ದಾರೆ. ಅವ್ರಿಗೆ ನಮ್ಮ ಪಾರ್ಟಿ ಅಧ್ಯಕ್ಷರು ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊರತೆ ಇತ್ತು ಮತ್ತು ಅನುಭವದ ಕೊರತೆ 2 ಇರೋದ್ರಿಂದ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲ, ಎಲ್ಲ ಲೀಡರ್ಗಳು ಒಗ್ಗಟ್ಟಾಗಿದ್ರು ಲೀಡ್ ಕೊಡೋಕ್ಕಾಗಿಲ್ಲ. ನಾವು ಹೊಸ ನಾಯಕರುಗಳನ್ನ ಈಗ ಸೃಷ್ಟಿ ಮಾಡ್ತಾ ಇದ್ವಿ ಅಂತ. ಸರ್, ಹೊಸ ನಾಯಕರು ಸೃಷ್ಟಿ ಮಾಡೋದು ಅನ್ನೋದಂತ ಅಲ್ಲ ಸರ್. ನಾವೆಲ್ಲರೂ ನಿಮಗೆ ಗಮನಕ್ಕೆ ತರ್ತೀನಿ, MP ಎಲೆಕ್ಷನಲ್ಲಿ ಲೀಡರ್ಶಿಪ್ ಸಮಸ್ಯೆಗೆ, ಅಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸ್ವಲ್ಪ ನಮಗೂ ಬೇರೆ ಒಂಚೂರು ಮನಸ್ತಾಪಗಳಿದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಥವಾ ದೇಶ ಅಂತ ಬಂದಾಗ, ನರೇಂದ್ರ ಮೋದಿ ಅಂತ ಬಂದಾಗ ನಮ್ಮ ಜಗಳ ಎಲ್ಲ ಲೆಕ್ಕಕ್ಕೆ ಬರಲ್ಲ. ಎಲ್ಲರೂ ಕೆಲಸ ಮಾಡಿದ್ವಿ. ರವಿಯವರು 2 ಲಕ್ಷ ಪಾಂಪ್ಲೆಟ್ ಓಡಿಸಿ ಪ್ರತಿ ಪಂಚಾಯಿತಿ, ಪ್ರತಿ ಕಾರ್ಪೊರೇಷನ್ ವಾರ್ಡ್ಗಳಲ್ಲಿ ವಾಲಂಟ್ರಿಯಾಗಿ ಕ್ಯಾಂಡಿಡೇಟ್ ನಾನೇ, ನಮಗೆ ಓಟ್ ಹಾಕಲೇಬೇಕು, ನಮ್ಮ ನರೇಂದ್ರ ಮೋದಿಯವ್ರ ಕೈ ಬಲಪಡಿಸ್ಬೇಕು, ಈ ಶೋಭಾ ಕರಂದ್ಲಾಜೆ ಅವರಿಗೆ ಓಟ್ ಹಾಕಲೇಬೇಕು ಅಂತ. ಶೋಭಾ ಮೇಡಮ್ಗೂ ಗೊತ್ತಿದೆ ಈ ವಿಷಯ, ನಮ್ಮ MP ಅವ್ರಿಗೂ ಗೊತ್ತಿದೆ ಯಾರೆಲ್ಲ ಹಿಂಗೆ ಕೆಲಸ ಮಾಡಿದ್ರು, ನಾವೆಲ್ಲ ಎಷ್ಟು ಪ್ರವಾಸ ಮಾಡಿದ್ವಿ. ನಾವು 4 ಜನ ಕಾರ್ಪೊರೇಟ್ರುಗಳು ಮತ್ತು ಕಾರ್ಪೊರೇಟರ್ ಸೋತಂಥವ್ರು ಕೂಡ ನಮ್ಮದೇ ವಾರ್ಡ್ಗಳ ಎಲೆಕ್ಷನ್ಗಳು, ನಮ್ಮ ಎಲೆಕ್ಷನ್ ನಡೀತಾ ಇದೆ ಅಂತ ನಾವು ಪಾದಯಾತ್ರೆ ಮಾಡಿ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ವಿ. 200% ನಿಜ. MP ಎಲೆಕ್ಷನಲ್ಲಿ ಅವ್ರ ಮುಖ ನೋಡೇ ಓಟ್ ಹಾಕ್ತಾರೆ. ಬಹುಶಃ ಈಗಾಗಲೇ ಅಶ್ವಥ್ ನಾರಾಯಣ ಗೌಡರು ಎಲ್ಲ ಮಾಹಿತಿ ಕೊಟ್ಟರು. ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದು. ಸಾಂಗ್ಲಿಯಾನವರು ನಿಂತಾಗೂ ಬೆಂಗಳೂರು ಉತ್ತರ ತಾಲೂಕು, ಅವತ್ತು ಇದು ಯಲಹಂಕ ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು, ಅವತ್ತು ಸಹ ಲೀಡ್ ಆಯಿತು. ಸಾಂಗ್ಲಿಯಾನವರ ನಂತರ ನಡೆದಂಥ 4 ಚುನಾವಣೆಗಳಲ್ಲೂ ಭಾಜಪವೇ ಲೀಡ್ ಆಗಿದೆ. ಬಹುಶಃ ನಮಗೆ ಹೋದ ಚುನಾವಣೆಯಲ್ಲಿ ನಮಗೆ ಎದುರಾಳಿಯಾಗಿ JDS ಇತ್ತು. 3 ಚುನಾವಣೆಯಲ್ಲಿ. ಈ ಬಾರಿಯ ಚುನಾವಣೆ ಒಳಗಡೆ ನಮಗೆ JDS ಅಲಿಯನ್ಸ್ ಇದ್ರೂ ಅಲಿಯನ್ಸ್ ಇತ್ತು. ಆದರೆ ನಮಗೆ JDS ಅಲಿಯನ್ಸ್ ಇಲ್ಲದೇ ಇದ್ದಾಗಲೂ ಸಹ
3 ಚುನಾವಣೆಗಳಲ್ಲೂ ಭಾರತೀಯ ಜನತಾ ಪಕ್ಷವೇ ಅತಿ ಹೆಚ್ಚು ಈ ಕ್ಷೇತ್ರದಲ್ಲಿ ಗೆದ್ದಿದೆ. ಯಲಹಂಕ ಕಾನ್ಸ್ಟಿಟ್ಯೂನ್ಸಿ ಇದ್ದಾಗೂ ಒಂದು ಚುನಾವಣೆ ಸಾಂಗ್ಲಿಯಾನವರು, ಅದಾದ ನಂತರ ನಡೆದಂಥ 3 ಚುನಾವಣೆಗಳಲ್ಲೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಹೆಚ್ಚು ಮತದಾನಗಳು ನೀವು ಪಕ್ಕದ ಯಲಹಂಕ ಕ್ಷೇತ್ರದಲ್ಲೂ ನೋಡಬೇಕು, ಕೇಳ್ಬೋದು. ವಿಶ್ವನಾಥ್ ಅವರು ಚುನಾವಣೆಯಲ್ಲಿ ನಿಂತಿದ್ದರು, ಅತ್ಯಂತ ಒಬ್ಬ ಪ್ರಗತಿಪರ ನಾಯಕರು. ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವರು ಅತಿ ಹೆಚ್ಚು ಕೆಲಸ ಮಾಡಿದಂಥ ಏನಾದರೂ ಬೆಂಗಳೂರಲ್ಲಿದ್ದರೆ ಅವರು ಅಂತ ಒಬ್ಬ ಒಳ್ಳೆ ನಾಯಕರು. ಅವರು ಚುನಾವಣೆಗಿಂತಲೂ ಯಲಹಂಕ ಕ್ಷೇತ್ರದಲ್ಲಿ ಮೊನ್ನೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಲೀಡ್ ಬಂದಿದೆ. ಅಂದರೆ ಇದು ದೇಶದ ಚುನಾವಣೆ. ನಮ್ಮೆಲ್ಲರಿಗೂ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅಂತಕ್ಕಂಥ ಆಸೆಯನ್ನು ಬೇರೆ ಎಲ್ರಿಗೂ ಇರ್ತದೆ, ಕಾಂಗ್ರೆಸ್ನ ಪಾರ್ಟಿಯವ್ರಿಗೂ ಇದ್ದು ಅವರು ವೋಟ್ ಮಾಡ್ತಾರೆ, ಅದರಿಂದ ಲೀಡ್ ಆಗಿದೆ. ಬಹುಶಃ ಬ್ಯಾಟರಾಂಪುರದಲ್ಲಿ ಮುಂದಿನ ದಿನದಲ್ಲಿ ವಿಧಾನಸಭೆಯೂ ಸಹ ಲೀಡ್ ತಗೊಳ್ಳೋಂಥ ಪ್ರಯತ್ನ ಖಂಡಿತ ಆಗ್ತದೆ. ರವೆಣ್ಣವ್ರ ಚುನಾವಣೆ ನಿಂತಾಗ, ಮೊದಲನೇ ಚುನಾವಣೆ ನಿಂತಾಗ ನಮ್ಗೆ ಜಾಲ ಹೋಬಳಿ ಅತ್ಯಂತ ಕಾಂಗ್ರೆಸ್ಸಿನ ಬಿಲ್ಟ್ ಆಗಿದ್ದಂಥ ಕಾನ್ಸ್ಟಿಟ್ಯೂನ್ಸಿ ನಮ್ಗೆ ಹೊಸದಾಗಿ ಸೇರ್ಪಡೆ ಆಗಿತ್ತು. ಆ ಮೊದಲನೇ ಚುನಾವಣೆ ಒಳಗೆ 17,000 ಲೀಡು ಬರೀ ಗ್ರಾಮಾಂತರದಲ್ಲೇ ಬಂದಿತ್ತು. ಅವತ್ತು ಏನು ಹಳೆ ಯಲಹಂಕ ವಿಧಾನಸಭೆಯಲ್ಲಿ ಇತ್ತಲ್ಲ BJP ಭಾಗ, ಆ ಭಾಗದಲ್ಲಿ ಲೀಡ್ ಬಂದ್ವಿ. ಯಾವ ತಡಿಸಂದ್ರ ಮತ್ತು ಜಾಲಹೋಬಳಿ ಇವೆರಡೂ ಸಹ ಕಾಂಗ್ರೆಸ್ನ ಬೆಲ್ಟ್ ಆಗಿದ್ದರಿಂದ ನಮ್ಗೆ ಸೋಲಾಯಿತೇ ಹೊರತು ಏನೂ ಆಗ್ತಿಲ್ಲ. ಅದು ಕ್ರಮೇಣ ಹೇಗೆ ಹಂತವಾಗಿ ತಂದಿದ್ವಿ. ಮೊನ್ನೆ ರವೆಣ್ಣನವರ 2018ರ ಚುನಾವಣೆಯಲ್ಲಿ ಕೇವಲ 1,000 ಮಾತ್ರ ಗ್ರಾಮಾಂತರದಲ್ಲಿ ನಮಗೂ ಕಾಂಗ್ರೆಸ್ಗೂ ವ್ಯತ್ಯಾಸ. ಆದರೆ ಮೊನ್ನೆ ತಮ್ಮೇಶ್ ಗೌಡರ ಚುನಾವಣೆಯಲ್ಲಿ ಗ್ರಾಮಾಂತರದಲ್ಲಿ ನಮ್ಗೆ ಅವ್ರಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸಾಕು.